ದಿಯಾ ಸಿನಿಮಾ ಮೂಲಕ ಎಲ್ಲರನ್ನೂ ಕೂಡ ತಮ್ಮತ್ತ ಸೆಳೆದಿದ್ದಂತಹ ಖುಷಿ ರವಿ ಅವರು ಈಗ ಒಂದ್ ಕಡೆ ತಮಿಳಲ್ಲಿ, ತೆಲುಗಲ್ಲಿ, ಕನ್ನಡದಲ್ಲಿ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಎಲ್ಲಾ ಕಡೆನೂ ಕೂಡ ಸಖತ್ ಸೌಂಡ್ ಅನ್ನ ಮಾಡ್ತಾ ಇದ್ದಾರೆ. ಸೌಂಡ್ ಮಾಡೋದ್ರ ಜೊತೆಗೆ ಫುಲ್ ಮೀಲ್ಸ್ ಅನ್ನು ಕೊಡೋದಕ್ಕೆ ಇನ್ನೇನು ನವೆಂಬರ್ 21ಕ್ಕೆ ಬರ್ತಾ ಇದ್ದಾರೆ. ಸೊ ಫುಲ್ ಮೀಲ್ಸ್ ಬಗ್ಗೆ ಅವರ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಖುಷಿ ತಕ್ಕಂಗೆ ಖುಷಿ ಇದೆ ನಿಮ್ಗೆ. ಥ್ಯಾಂಕ್ ಯು. ಫುಲ್ ಮೀಲ್ಸ್ ಕೊಡೋದಕ್ಕೆ ಕೊಟ್ಟಿದಂತೆ ಫುಲ್ ಮೀಲ್ಸ್ ಅಲ್ಲಿ ಏನೆಲ್ಲ ಇರುತ್ತೆ? ಫುಲ್ ಮೀಲ್ಸ್ ಅಲ್ಲಿ ಎಲ್ಲಾ ತರದ್ದು ಐಟಮ್ಸ್ ಇದೆ. ಖುಷಿ ಇದೆ, ಬೇಜಾರಿದೆ, ದುಃಖ ಇದೆ, ಆದ್ಮೇಲೆ ಆ, ಕೋಪ ಇದೆ. ಸೊ ಫುಲ್ ಮೀಲ್ಸ್ ಅಂತ ಏನ್ ಹೇಳಿದೀವಿ, ಲವ್ ಇದೆ. ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಲವ್ ಇಸ್ ಅ ಮೇನ್ ಕೋರ್ಸ್. ಸೊ ಫುಲ್ ಮೀಲ್ಸ್ ಅಂತ ಏನ್ ಹೇಳಿದೀವಿ, ಅದ್ರ ತಕ್ಕನಾಗೆ ಎಲ್ಲಾ ಎಮೋಷನ್ಸ್ ಇದೆ ಸರ್. ಇವತ್ತೊಂದು ಸಾಂಗ್ ರಿಲೀಸ್ ಆಗಿರುವಂತದ್ದು, ಅದರೊಟ್ಟಿಗೆ ನೀವು ಮತ್ತೆ ತೇಜಸ್ವಿನಿ ಶರ್ಮಾ ಅವರು ಆಫ್ ದಿ ಸ್ಕ್ರೀನ್ ಬೆಸ್ಟ್ ಫ್ರೆಂಡ್ಸ್ ಆನ್ ಸ್ಕ್ರೀನ್ ಕೂಡ ಈಗ ಒಟ್ಟೊಟ್ಟಿಗೆ ಜರ್ನಿ ಮಾಡ್ತಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ? ಅಲ್ಲ, ಆಕ್ಚುಲಿ ನಂಗೆ ಈ ಸಿನಿಮಾ ಮುಖಾಂತರನೇ ತೇಜು ಗೊತ್ತಾಗಿದ್ದು. ಅದಾದ್ಮೇಲೆ ತೇಜು ಜೊತೆ ಐ ಸ್ಟಾರ್ಟೆಡ್ ಬಾಂಡಿಂಗ್. ಅಂಡ್ ತುಂಬಾ ಖುಷಿ ಆಗುತ್ತೆ ಸರ್. ದೇಸ್ ನೋ, ಐ ಮೀನ್ ದೇಸ್ ಅ ವೆರಿ ಹೆಲ್ದಿ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಹೆಲ್ದಿ ಕಾಂಪಿಟೇಷನ್ ಇದೆ ಹೊರತು ಎನ್ವಿಎಸ್ ಆಗಿ ಅವ್ರಿಗೆ ಆಗಿರ್ಬೋದು ಅಥವಾ ಜೆಲಸ್ ಫೀಲ್ ಯಾವತ್ತೂ ಇಲ್ಲ. ಅದೇ ಹೇಳ್ತಾರಲ್ಲ, ಎರಡು ಜಡೆ ಸೆಳೆದ್ರೆ ಅಲ್ಲಿ ಒಳ್ಳೆ ಎನ್ವಿರಾನ್ಮೆಂಟ್ ಇರಲ್ಲ ಅಂತ, ಅದು ತಪ್ಪು ಅಂತ ನಿರೂಪಿಸ್ತೀವಿ ನಾವಿಬ್ರು ಇವಾಗ. ಸೊ ಇಟ್ಸ್ ಅ ಗುಡ್ ಕೊಲಾಬ್ರೇಷನ್ ಸರ್. ಇಬ್ರು ಮಾತಾಡ್ಕೊಂಡ್ ಬಂದಿದ್ದಾರೆ ಇದೇ ಡೈಲಾಗ್ ಹೇಳ್ಬೇಕು ಅಂತ. ಯಾಕೆ? ಅವರು ಅದೇ ಹೇಳಿದ್ರು ಅದಕ್ಕೆ. ಹೌದಾ? ನಂಗೆ ನಿಜ ಗೊತ್ತಿಲ್ಲ. ನಾನ್ ನಿಮ್ಗೆ ಗೊತ್ತು ಇಲ್ಲೇ ಕೂತಿದ್ದೆ ಅಂತ. ಮೊದ್ಲು ಏನಾದ್ರು ಮಾತಾಡ್ಕೊಂಡ್ ಬಂದ್ರ ಅಂತ. ಸೇಮ್ ಅವರು ಹಂಗೆ ಅಂದ್ರು, ಕ್ಯಾರವನ್ ಎಲ್ಲ ಒಟ್ಟೊಟ್ಟಿಗೆ ಊಟ ಮಾಡ್ತಿದ್ವಿ ಹಂಗೆ. ಇರೋದನ್ನೇ ನಾನು ಹೇಳ್ತಾ ಇರೋದು. ಕ್ಯಾರವನ್ ಎಲ್ಲ ಒಟ್ಟೊಟ್ಟಿಗೆ ಇರ್ತಾ ಇದ್ವಿ. ಅದಾದ್ಮೇಲೆ ಸೀನ್ಸ್ ಆಗಿರ್ಬೋದು, ಇವಾಗ ನಂದೇನಾದ್ರು ಇಲ್ಲ ಅಂದ್ರೂ ಐ ಯೂಸ್ ಟು ಗೋ ಟು ದ ಸೆಟ್ ಅಂಡ್ ಐ ಯೂಸ್ ಟು ವಾಚ್ ವಾಟ್ ಎವರ್ ಶಿ ಇಸ್ ಡೂಯಿಂಗ್ ಆರ್ ಲಿಕ್ ಇಸ್ ಡೂಯಿಂಗ್. ನಂದೇನಾರ ಇದ್ರೆ ಅವಳು ಬಂದು ಹೇಳ್ತಾ ಇದ್ಲು, ಕರೆಕ್ಷನ್ಸ್ ಆಗಿರ್ಬೋದು. ಅಂದ್ರೆ ನಾವು ಕ್ಯಾಮ್ರಾ ಮುಂದೆ ನಿಂತಾಗ ನಾವೇನ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಸರ್. ಯಾರು ಒಬ್ರು ಹೇಳ್ಬೇಕು. ಡೈರೆಕ್ಟರ್ ಆಫ್ ಕೋರ್ಸ್ ಹೇಳ್ತಾರೆ, ಬಟ್ ಅವ್ರವ್ರು ಬ್ಯುಸಿಯಲ್ಲಿ ಇರ್ತಾರೆ. ಬಟ್ ಸಂಬಡಿ ಇಸ್ ದೇರ್ ಅಂದ್ರೆ ಸಪೋರ್ಟಿಂಗ್ ಆಗಿದ್ರೆ ಅದು ಇನ್ನ ಎನ್ಹಾನ್ಸ್ ಮಾಡುತ್ತೆ ಆಕ್ಟಿಂಗ್. ಫುಲ್ ಮೀಲ್ಸ್ ನವೆಂಬರ್ 21ಕ್ಕೆ ರಿಲೀಸ್ ಆಗ್ತಾ ಇದೆ. ಪರಭಾಷೆಗಳಲ್ಲೂ ಬ್ಯುಸಿ ಆಗಿರೋದ್ರ ಜೊತೆಗೆ ಕನ್ನಡದಲ್ಲೂ ಕೂಡ ಮಾಡ್ತಿದ್ರ. ಒಂದ್ ಕಡೆ ಮದುವೆ ಆದ್ಮೇಲೆ ಅವಕಾಶಗಳಿಲ್ದೇ ಇರುವಂತ ಎಷ್ಟೋ ನಟಿಯರನ್ನ ನೋಡಿದೀವಿ, ಬಟ್ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲಾ ಭಾಷೆಗಳಲ್ಲೂ ಅವಕಾಶಗಳು ಬರ್ತಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ? ಸರ್, ಅದೇ ನಾನು ನಿಮ್ ಜೊತೆ ಲಾಸ್ಟ್ ಟೈಮು ನಾನು ಅದನ್ನೇ ಹೇಳ್ದೆ ಅಯ್ಯನ ಮನೆ ಟೈಮಲ್ಲಿ. ಐ ಆಮ್ ರಿಯಲಿ ಲಕ್ಕಿ ಅಂಡ್ ಪ್ರಿವಿಲೇಜ್ಡ್. ಅಂಡ್ ನನ್ನ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲಾರ್ಗೂ ಈ ಆಪರ್ಚುನಿಟಿ ಸಿಗಲ್ಲ. ಬಟ್ ಸಿಕ್ಕಿರೋದನ್ನ ಬಿಡಬಾರ್ದು. ಅದನ್ನ ಹೆಲ್ದಿ ಆಗಿ ತಗೊಂಡು ಕಾಂಪಿಟೇಷನ್ ಆಗಿ ತಗೊಂಡು ಮುಂದೆ ನುಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಂತೂ ಫುಲ್ ಮೀಲ್ಸ್ ಕೊಡ್ತಿದ್ರ. ಪರಭಾಷೆಗಳಲ್ಲಿ ಯಾವ ಸಿನಿಮಾದಲ್ಲಿ ಯಾವ ಭಾಷೆಯಲ್ಲಿ ಮಾಡ್ತಿದ್ದೀರಾ? ಇವಾಗ ತಮಿಳ್ ಸಿನಿಮಾ ಮಾಡ್ತಾ ಇದೀವಿ. ಮುಗ್ದಿದೆ ಆಲ್ರೆಡಿ, ಡಿಸೆಂಬರ್ ಅಲ್ಲಿ ರಿಲೀಸ್ ಇದೆ. ಸೊ ಸೆಲ್ವರಾಘವನ್ ಸರ್ ಜೊತೆ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಅಗೇನ್, ಅಂದ್ರೆ ಎಮೋಷನಲ್ ಫ್ಯಾಮಿಲಿ ಎಂಟರ್ಟೈನರ್. ಒಂದು ತಮಿಳ್ನಾಡು ಕಲ್ಚರ್, ರೂಟೆಡ್ ಕಲ್ಚರ್ ನ ಇಟ್ಕೊಂಡು ಕತೆ ಅದರಲ್ಲಿ ಇದೆ. ತುಂಬಾ ಇಂಪಾರ್ಟೆಂಟ್ ರೋಲ್. ಅದಾದ್ಮೇಲೆ ತುಂಬಾ ಬೇಜಾರಾಗಿ ಅಯ್ಯೋ ಅನ್ನೋ ರೋಲ್ ಮಾಡ್ತಾ ಇದೀನಿ, ಸೆಲ್ವಿ ಅಂತ. ಸೊ ಮತ್ತೊಮ್ಮೆ ಅಳ್ಸೋದಕ್ಕೆ ಬರ್ತಿದ್ರ? ಆಫ್ ಕೋರ್ಸ್ ತಮಿಳ್ನವ್ರಿಗೆ ಅಳಿಸ್ತೀನಿ ಇವಾಗ. ತೆಲುಗು ಅಲ್ಲಿ ಪ್ರಾಜೆಕ್ಟ್ ಮಾಡ್ತಿದ್ರ ಅಂತ? ಹೌದಾ, ತೆಲುಗುನು ಒಂದು ಫೈನಲೈಸ್ ಆಗ್ತಾ ಇದೆ. ಇನ್ನೇನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ನೋಡ್ಬೇಕು ಸರ್ ಹೇಗಾಗ. ನಿಮ್ಮ ಹಸ್ಬೆಂಡ್ ಮತ್ತೆ ಮಗಳು ಹೇಗಿದ್ದಾರೆ? ಸೂಪರ್ ಆಗಿದ್ದಾರೆ. ಅವ್ರು ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ. ನನ್ ಜೊತೆ ಇದ್ಮೇಲೆ ಎಲ್ಲ ಖುಷಿಯಾಗಿ ಇರ್ತಾರೆ. ಹೆಸರು ತಕ್ಕಂಗೆ ಖುಷಿ. ಎಸ್. ಅದ್ರ ಜೊತೆಗೆ ಬಿಗ್ ಬಾಸ್ ಹೋಗ್ತಾರೆ ಅಂತ ಸುದ್ದಿ ಇದೆ. ಸರ್, ಯಾರು ಸರ್ ಹೇಳಿದ್ ನಿಮ್ಗೆ? ಅಲ್ಲ, ಈ ತರ ಮಾಡ್ಬೇಕಾದ್ರೆ ಎಲ್ಲಿ ಸರ್ ನಾವು ಈಗ ಸುಮ್ನೆ ಹುಟ್ಟು ಹಾಕ್ತಾರೆ ಹೀರೋಯಿನ್ಸ್ಗಳು ಪ್ರಮೋಷನ್ಸ್ ಬರಲ್ಲ ಅಂತ. ಬಟ್ ಇವಾಗ ನನ್ಗೆ ಪ್ರಮೋಷನ್ಸ್ ಆಗಿರ್ಬೋದು, ಸಿನಿಮಾ ಶೂಟಿಂಗ್ ಆಗಿರ್ಬೋದು, ಇದೆಲ್ಲದ್ರಿಂದ ಬ್ಯುಸಿ ಇದ್ದೀನಿ. ಸೊ ನೋಡೋಣ ಸರ್. ಏನಕ್ಕಿನ್ನ ಕೇಳಿದೆ ಅಂತಂದ್ರೆ, ಒಂದೆರಡು ಒಬ್ಬೊಬ್ರು ಕೂಡ ಅವ್ರವ್ರ ವೇ ಆಫ್ ಕಡೆಯಿಂದ ಥಿಂಕ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಸೊ ನಾನು ತೇಜಸ್ವಿನಿ ಅವ್ರಿಗೂ ಕೇಳಿದೆ, ಅವ್ರದ್ದು ಒಂದು ನೋಡಿದೆ, ನಿಮ್ದು ಒಂದು ನೋಡಿದೆ. ನಾನೇ ನೋಡಿಲ್ಲ ಅಲ್ಲ ಇದನ್ನ. ನಂದು 5 ವರ್ಷದಿಂದ ಬರ್ತಾನೆ ಇದೆ, ಬಿಗ್ ಬಾಸ್ ಬರ್ತಾರೆ ಖುಷಿ, ಬಿಗ್ ಬಾಸ್ ಬರ್ತಾರೆ ಅಂತ. ಇಲ್ಲ ಸರ್, ಇವತ್ತು ಪ್ಲಾನ್ ಇಲ್ಲ. ಅವಕಾಶ ಏನಾದ್ರು ಬಂದಿತ್ತಾ? ಕೇಸ್ ಬಂದ್ರೆ ಮುಂದಿನ ದಿನಗಳಲ್ಲಿ ಹೋಗ್ತೀರಾ? ಬರ್ತಾನೆ ಇದೆ ಸರ್. 5 ವರ್ಷದಿಂದ ದಿನ ಎವ್ರಿ ಇಯರ್ ಐ ವಿಲ್ ಗೆಟ್ ಅ ಕಾಲ್. ಇಲ್ಲ ಸರ್, ಸಾರಿ. ಮುಂದಿನ ದಿನಗಳಲ್ಲಿ ಹೋಗುವಂತ ಪ್ಲಾನ್ಸ್ ಅನ್ನು ಮಾಡುವಂತ ನಿರ್ಧಾರವನ್ನ ತಗೊಳ್ತೀರಾ? ಯು ನೆವರ್ ನೋ ಸರ್, ನಂಗೆ ಗೊತ್ತಿಲ್ಲ ಅದೆಲ್ಲ. ಬಟ್ ಇಲ್ಲ ಸರ್, ನಾ ಮಾಡಲ್ಲ. ಇಲ್ಲ. ಫೈನಲಿ ಒಂದು ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಸೊ
ಸೊ ವಾ ಏನು ಹವಾ ಅಂತ ಸಾಂಗ್ ರಿಲೀಸ್ ಆಗಿರೋದು. ಅಂಡ್ ನಮ್ಗೆ ಗುರು ಕಿರಣ್ ಸರ್ ಜೊತೆ ಅಸೋಸಿಯೇಟ್ ಆಗಿರೋದು ತುಂಬಾನೇ ಖುಷಿ ವಿಚಾರ. ಯಾಕಂದ್ರೆ ಇಷ್ಟು ದಿನ ಅವರು ಬರೀ ಕಾನ್ಸರ್ಟ್ಸ್ ಆಗಿರ್ಬೋದು ಅಥವಾ ಒಳ್ಳೆ ಸ್ಕ್ರಿಪ್ಟ್ ಬೇಕು ಅಂತ ಕಾಯ್ತಿದ್ರು. ಹಿ ಹ್ಯಾಸ್ ಬೀನ್ ಚೂಸಿ. ಸೊ ಈಗ ಸದ್ಯಕ್ಕೆ ನಮ್ಮ ಸಿನಿಮಾ ಒಪ್ಕೊಂಡು ಅವರು ಎಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ. ಸಾಂಗ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಬಂದಿದೆ. ಆಡಿಯನ್ಸ್ ಹೇಗೆ ಅದನ್ನ ತಗೋತಾರೆ ಅನ್ನೋದು ಕಾಯ್ತಾ ಇದ್ದೀನಿ. ನನ್ನ ಪಾತ್ರದ ಹೆಸರು ಪೂಜಾ ಅಂತ. ನಾನು ಒಂದು ಮದುಮಗಳಾಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ವೆರೈಟೀಸ್ ಆಫ್ ಶೇಡ್ಸ್ ಇದೆ. ಮತ್ತೆ ದಿಯಾ ಮತ್ತೆ ಅಯ್ಯನ ಮನೆಯಲ್ಲಿ ಜಾಜಿ ಅಥವಾ ಸಾಕ್ಷಿ, ಇದು ಯಾವ್ದು ಅಲ್ದಿರೋ ಒಂದ್ ಕ್ಯಾರೆಕ್ಟರ್. ಇದು ಒಂದ್ ಸ್ವಲ್ಪ ಒಂಥರ ಅಯ್ಯೋ ಏನ್ ಇದು ಹಿಂಗ್ ಮಾಡ್ತಿದ್ದಾಳೆ, ಅಯ್ಯೋ ಖುಷಿ ರವಿ ಹಿಂಗ್ ಮಾಡ್ಬೋದಾ ಅಂತ ಅನ್ನೋ ಕ್ಯಾರೆಕ್ಟರ್ ಒಂದ್ ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಸೊ ಖುಷಿ ಇದೆ ಸರ್. ಐಮ್ ಎಕ್ಸೈಟೆಡ್ ಜನರು ನೋಡ್ಬಿಟ್ಟು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನವೆಂಬರ್ 21ಕ್ಕೆ ರಿಲೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಾ ಕನ್ನಡಿಗರಿಗೆ? ಸೊ ನವೆಂಬರ್ 21ಕ್ಕೆ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಳ್ಳೆ ಕಾಂಟೆಂಟ್ಸ್ಗೆ ಅಥವಾ ಫ್ಯಾಮಿಲಿ ಎಂಟರ್ಟೈನರ್ಸ್ ಅಥವಾ ರಾಮ್ ಕಾಮ್ ಜಾನರ್ಗೆ ಯಾವತ್ತೂ ನೀವು ಸಪೋರ್ಟ್ ಮಾಡ್ತೀರಾ, ಥಿಯೇಟರ್ಗೆ ಬರ್ತೀರಾ ಅಂತ ಅನ್ಕೊಂಡಿದೀವಿ. ಸೊ 21ನೇ ತಾರೀಕು ನವೆಂಬರ್ಗೆ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ. OTTಗೋಸ್ಕರ ಎಲ್ಲ ಕಾಯ್ಬೇಡಿ ದಯವಿಟ್ಟು. ಆ ಥಿಯೇಟರ್ ಸಿನಿಮಾದಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ. ದಯವಿಟ್ಟು ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇದಾಗಿತ್ತು ನಟಿ ಖುಷಿ ರವಿ ಅವರ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.